ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು 6ನೇ ಪಾಠವನ್ನು ನೋಡಿದ್ದೇವೆ. ಈಗ ನಾವು 7ನೇ ಪಾಠಕ್ಕೆ ಆರಂಭ ಮಾಡುವರಿದ್ದೇವೆ. 7ನೇ ಪಾಠದ ಹೆಸರು ಇದೆ ಚಲನ. ಚಲನದಲ್ಲಿ 2 ಪ್ರಕಾರಗಳನ್ನು ನಾವು ಕಳೆದ ಇಯತ್ತೆಯಲ್ಲಿ ಅಂದರೆ 7ನೇ ಇಯತ್ತೆಯಲ್ಲಿ ನೋಡಿದ್ದೇವೆ. ಸಮ ಪ್ರಮಾಣ ಮತ್ತು ವ್ಯಸ್ತ ಪ್ರಮಾಣ. ಈಗ ಅದರ ಮೇಲಿಂದ ಸ್ವಲ್ಪ ನೆನಪಿಸಿಕೊಳ್ಳಿರಿ ಎಂದು ಹೇಳಿದ್ದಾರೆ ನೋಡ್ರಿ. ಉದಾಹರಣವಾಗಿ ಇಲ್ಲಿ 1 ಡಜನ್ ವಹಿಗಳಿವೆ. 1 ಡಜನ್ ಅಂದರೆ 12 ವಹಿಗಳು. 12 ವಹಿಗಳ ಬೆಲೆ ಒಂದು ವೇಳೆ 240 ಇದ್ದರೆ 12 ವಹಿಗಳ ಬೆಲೆ ಒಂದು ವೇಳೆ 240 ಇದ್ದರೆ 3 ವಹಿಗಳ ಬೆಲೆ ಎಷ್ಟಾಗುವುದು? 9 ವಹಿಗಳ ಬೆಲೆ ಎಷ್ಟಾಗುವುದು? 24 ವಹಿಗಳ ಬೆಲೆ ಎಷ್ಟಾಗುವುದು? 50 ವಹಿಗಳ ಬೆಲೆ ಎಷ್ಟಾಗುವುದು ಎಂಬುದನ್ನು ನಮಗೆ ತಿಳಿಸಿದೆ. ಒಂದು ವೇಳೆ 240 ಇದು 1240 ರೂಪಾಯಿ, ಇದು 12 ವಹಿಗಳ ಬೆಲೆ ಇದ್ದರೆ ಒಂದು ವಹಿದ ಬೆಲೆಯನ್ನು ತೆಗೆಯುವ ಸಲುವಾಗಿ ನಾವೇನು ಮಾಡುವುದು? 240 ಭಾಗಿಲೆ 12, 12 12 24 ಮತ್ತು ಶೂನ್ಯಕ್ಕೆ ಶೂನ್ಯ. ಈ ಪ್ರಕಾರವಾಗಿ ನಾವು ಒಂದು ವಹಿಯ ಬೆಲೆ 20 ಇದೆ ಎಂದು ನಾವು ತೆಗೆದು ಈ ಪದ್ಧತಿಯನ್ನು ನಾವು 6ನೇ ಇಯತ್ತೆಯಲ್ಲಿ ನೋಡಿದ್ದೇವೆ. ಈಗ 3 ಹೇಗಾಗುವುದು? 20 ಗುಣಿಲೆ 3 60 ರೂಪಾಯಿಗಳು. 20 ಗುಣಿಲೆ 9 180 ರೂಪಾಯಿಗಳು. ಮತ್ತು ಇಲ್ಲಿ 24 ಗುಣಿಲೆ 20 480, 20 ಗುಣಿಲೆ 50 1000 ಮತ್ತು ಒಂದರ ಬೆಲೆ ಒಂದು ವಹಿದ ಬೆಲೆ 20 ರೂಪಾಯಿ. ಈ ಪ್ರಕಾರವಾಗಿ ನಾವು ಅದರ ಭಾಗಾಕಾರ ಮಾಡಿ ಅಲ್ಲಿ ನಾವು ತೆಗೆದುಕೊಳ್ಳಬಹುದು. ಈಗ ಇಲ್ಲಿ ನೀವು ಇದರ ಮೇಲೆ ಗಮನಿಸಿದರೆ ಇವುಗಳ ಯಾವ ಗುಣೋತ್ತರ ಇರುವುದು? ಉದಾಹರಣೆಗೆ ಇಲ್ಲಿ 12/240 ಇದರ ಗುಣೋತ್ತರ 12 12 20 1/20. ಇದರ ಹೇಗೆ ಇರೋದು? 3/60 3 3 ಶೂನ್ಯಕ್ಕೆ ಶೂನ್ಯ 1/20. ಹೀಗೆ ಪ್ರತಿಯೊಂದರ 1/20 ಇದೆ. ಒಂದು ವೇಳೆ ಈ ಪ್ರಕಾರವಾಗಿ ಇಲ್ಲಿ ಗುಣೋತ್ತರ ಸ್ಥಿರವಿದ್ದರೆ, ಸಮಾನವಿದ್ದರೆ ಅದು ಅಲ್ಲಿ ಸಮ ಪ್ರಮಾಣವೆಂದು ಕರೆಯಲ್ಪಡುವುದು. ಇಲ್ಲಿ ಗುಣೋತ್ತರ ಸ್ಥಿರವಿದ್ದರೆ ಅದು ಸಮ ಪ್ರಮಾಣವೆಂದು ಕರೆಯಲ್ಪಡುವುದು ಎಂಬುದನ್ನು ನಾವು 7ನೇ ಇಯತ್ತೆಯಲ್ಲಿ ಕೂಡ ನೋಡಿದ್ದೇವೆ. ಮತ್ತು ವ್ಯಸ್ತ ಪ್ರಮಾಣ ಎಂದರೆ ಎಲ್ಲಿ ಗುಣಾಕಾರವು ಸ್ಥಿರವಿರುವುದು ಅದನ್ನು ವ್ಯಸ್ತ ಪ್ರಮಾಣ ಎಂದು ನಾವು ತಿಳಿದುಕೊಂಡಿದ್ದೇವೆ 7ನೇ ಇಯತ್ತೆಯಲ್ಲಿ. ಒಂದು ವೇಳೆ ನೀವು ಇಲ್ಲಿ ಗಮನಿಸಿದರೆ ಹೇಗೆ ವಹಿಗಳ ಸಂಖ್ಯೆ ಹೆಚ್ಚಾಗುವುದು ಹಾಗೆ ಅದರ ಬೆಲೆ ಕೂಡ ಹೆಚ್ಚಾಗುವುದು. 12 ಇದ್ದಲ್ಲಿ 240, 3 ಇದ್ದಲ್ಲಿ 60, 9 ಇದ್ದಲ್ಲಿ 180. ಈ ಪ್ರಕಾರವಾಗಿ ಇಲ್ಲಿ ಬೆಲೆ ಹೆಚ್ಚಾಗುತ್ತಾ ಹೋಗುವುದು. ಈಗ ಇಲ್ಲಿ ಮುಂದೆ ನಾವು ಸಮಚಲನದ ಬಗ್ಗೆ ಇನ್ನೂ ಕೆಲವು ಮಾಹಿತಿಯನ್ನು ನೋಡುವ. ಈಗ ಸಮಚಲನವನ್ನು ಹೇಗೆ ಬರೆಯುವುದು, ಹೇಗೆ ತೋರಿಸಲಾಗುವುದು ಅದನ್ನು ನೋಡ್ರಿ. ಎಕ್ಸ್ ಅಲ್ಫಾ ವೈ ಇದನ್ನು ನೀವು ಈ ಚಿಹ್ನೆಗೆ ಅಲ್ಫಾ ಎಂದು ಕರೆಯಬಹುದು. ಇದನ್ನು ನಾವು ವಿಜ್ಞಾನದಲ್ಲಿಯೂ ಕೂಡ ನೋಡಿದ್ದೇವೆ. ಈ ಚಿಹ್ನೆ ನೋಡ್ರಿ, ಈ ಚಿಹ್ನೆಯನ್ನು ನೀವು ಅಲ್ಫಾ ಎಂದು ಕರೆಯಬಹುದು. ಎಕ್ಸ್ ಅಲ್ಫಾ ವೈ ಇಲ್ಲವೇ ಎಕ್ಸ್ ಸಮಚಲನ, ಎಕ್ಸ್ ಸಮ ಪ್ರಮಾಣ ಸಮಚಲನ ವೈ, ಹೀಗೆ ಕೂಡ ನೀವು ಇದನ್ನು ಅನ್ನಬಹುದು. ಮತ್ತು ಇದು ಅಲ್ಫಾ, ಈ ಸಂಖ್ಯೆ ಅಲ್ಫಾ, ಈ ಚಿಹ್ನೆ ಇದು ಗ್ರೀಕ್ ಅಕ್ಷರವಿದೆ. ಗ್ರೀಕ್ ಭಾಷೆಯಲ್ಲಿ ಒಂದು ಅಕ್ಷರವಿದೆ. ಒಂದು ವೇಳೆ ನಾವು ಇದು ಅಲ್ಫಾನ ತೆಗೆದು ಅಲ್ಲಿ ಬರೋಬ್ಬರಿ ಈ ಚಿಹ್ನೆ ಇಡಬೇಕಾಗಿದ್ದರೆ ಎಕ್ಸ್ ಬರೋಬ್ಬರಿ ಈ ವೈ ಮತ್ತು ಇಲ್ಲಿ ಒಂದು ಕೆ, ಈ ಒಂದು ಸ್ಥಿರಾಂಕವನ್ನು ನಾವು ನಮಗೆ ಇಲ್ಲಿ ಬರೆಯಬೇಕಾಗುವುದು. ಕೆ ಇದು ಇದರ ಬೆಲೆ ಸ್ಥಿರಾಂಕವಿರುವುದು. ಈ ಸ್ಥಿರಾಂಕ ಪ್ರತಿಯೊಂದು ಉದಾಹರಣೆಯಲ್ಲಿ ಭಿನ್ನ ಭಿನ್ನವಾಗಿರುವುದು. ಒಂದು ವೇಳೆ ಇಲ್ಲಿ ಎಕ್ಸ್ ಬರೋಬ್ಬರಿ ಕೆ ವೈ ಇದ್ದರೆ ಈ ಕೆದ ಬೆಲೆ ನಾವು ಎಕ್ಸ್ ಛೇದ ವೈ ಬರೋಬ್ಬರಿ ಕೆ, ಈ ಪ್ರಕಾರವಾಗಿ ನಾವು ಇಲ್ಲಿ ತೆಗೆದುಕೊಳ್ಳಲು ಬರುವುದು. ಇಲ್ಲಿ ಇದೆ ನೋಡ್ರಿ, ಎಕ್ಸ್ ಛೇದ ವೈ ಬರೋಬ್ಬರಿ ಕೆ. ಈ ಪ್ರಕಾರವಾಗಿ ನಾವು ಇದರ ಬೆಲೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಲು ಬರುವುದು. ಈಗ ಈ ಸಮಚಲನದ ಮೇಲಿಂದ ಕೆಲವೊಂದು ಉದಾಹರಣೆಗಳನ್ನು ನೋಡ್ರಿ. ಒಂದು ವೇಳೆ ಸರ್ಕಲದ ಎಂದರೇನೆ ವರ್ತುಳದ ಕ್ಷೇತ್ರಫಲ ಎ ಇದ್ದರೆ ಮತ್ತು ಅದರ ತ್ರಿಜ್ಯ ಆರ್ ಇದ್ದರೆ ಹೇಗೆ ವರ್ತುಳದ ಕ್ಷೇತ್ರಫಲ ಹೆಚ್ಚುತ್ತಾ ಹೋಗುವುದು ಹಾಗೆಯೇ ತ್ರಿಜ್ಯದ ವರ್ಗವು ಕೂಡ ಹೆಚ್ಚುತ್ತಾ ಹೋಗುವುದು. ಎಂದರೇನೆ ಎ ಇದು ಆರ್ ವರ್ಗಕ್ಕೆ ಸಮ ಪ್ರಮಾಣದಲ್ಲಿದೆ. ಎಂದರೇನೆ ಎ ಅಲ್ಫಾ ಆರ್ ವರ್ಗ ಹೀಗೆ ಇದೆ. ಮತ್ತು ಯಾವಾಗ ಒಂದು ದ್ರವ ಇದೆ, ಒಂದು ದ್ರವ ವಸ್ತು ಇದೆ, ಆ ದ್ರವ ವಸ್ತುವಿನ ಒತ್ತಡ ಇದು ಆ ದ್ರವ ವಸ್ತುವಿನ ಆಳದ ಸಮಚಲನದಲ್ಲಿ ಇರುತ್ತದೆ ಎಂಬುದನ್ನು ನಾವು ವಿಜ್ಞಾನದಲ್ಲಿ ನೋಡಿದ್ದೇವೆ. ಹೇಗೆ ದ್ರವದ ಒತ್ತಡ ಹೆಚ್ಚಾಗುವುದು ಹಾಗೆ ಅದರ ಆಳವು ಕೂಡ ಹೆಚ್ಚಾಗಿದ್ದು ನಮಗೆ ಕಂಡುಬರುವುದು. ಈ ವಿಧಾನವನ್ನು ನಾವು ಪಿ ಅಲ್ಫಾ ಡಿ ಇಲ್ಲವೇ ಪಿ ಸಮಚಲನ ಡಿ ಹೀಗೆ ಎಂದು ನಾವು ಅದನ್ನು ತೋರಿಸಬಹುದು.
ಈಗ ಇದರ ಮೇಲಿಂದ ಕೆಲವೊಂದು ಉದಾಹರಣೆಗಳನ್ನು ನೋಡ್ರಿ. ಉದಾಹರಣೆ ಕ್ರಮಾಂಕ 1, ಎಕ್ಸ್ ಮತ್ತು ವಾಯು ಎರಡು ಸಮಚಲನದಲ್ಲಿವೆ. ಎಕ್ಸ್ ಮತ್ತು ವಾಯು ಎರಡು ಸಮಚಲನದಲ್ಲಿ ಒಂದು ವೇಳೆ ಎಕ್ಸ್ ಬರೋಬರಿ 5 ಮತ್ತು ವಾಯ್ ಬರೋಬರಿ 30 ಇದ್ದರೆ ಚಲನದ ಸ್ಥಿರಾಂಕವನ್ನು ಕಂಡುಹಿಡಿಯಿರಿ. ಸ್ಥಿರಾಂಕವೆಂದರೇನು? ಕೆಯನ್ನು ನಮಗೆ ಇಲ್ಲಿ ಕಂಡು ಹಿಡಿಯುವುದಿದೆ. ಕೆದ ಬೆಲೆಯನ್ನು ನಮಗೆ ತೆಗೆದುಕೊಳ್ಳುವುದು ಸಲುವಾಗಿ ಮೊದಲು ನೋಡ್ರಿ, ಇಲ್ಲಿ ಎಕ್ಸ್ ಮತ್ತು ವಾಯ್ ಇವು ಸಮಚಲನದಲ್ಲಿವೆ. ಇದನ್ನು ನಾವು ಹೇಗೆ ತೋರಿಸಬಹುದು? ಎಕ್ಸ್ ಅಲ್ಫಾ ವಾಯ್. ಈಗ ಕೆ ಎಕ್ಸ್ ಬರೋಬರಿ ಕೆ ವಾಯ್ ಆಗೋದು, ಎಕ್ಸ್ ಬರೋಬರಿ ಕೆ ವಾಯ್ ಆಗೋದು, ಏಕೆಂದರೆ ಕೆ ಇದು ಸ್ಥಿರಾಂಕವಿದೆ. ಈಗ ಎಕ್ಸ್ ಬರೋಬರಿ 5 ಕೊಡಲಾಗಿದೆ ಮತ್ತು ವಾಯ್ ಬರೋಬರಿ 30 ಕೊಡಲಾಗಿದೆ. ಮತ್ತು ಈಗ ಇಲ್ಲಿ ಎಕ್ಸ್ದ ಬೆಲೆ ಇಡ್ರಿ 5 ಬರೋಬರಿ ಕೆ ಇಂಟು ವಾಯ್ದ ಬೆಲೆ 30. ಈ ಕೆದನ್ನು ಹೀಗೆ ಇಡ್ರಿ, ಇದರಲ್ಲಿ ಹೋದಾಗ ಅದು ಛೇದದಲ್ಲಿ ಹೋಗೋದು. ಅದರ ಸಲುವಾಗಿ 5/30 ಬರೋಬರಿ ಕೆ ಆಗುವುದು. 5 1 5, 5 6 30. ಅದರ ಸಲುವಾಗಿ 1/6 ಬರೋಬರಿ ಇಲ್ಲಿ ನಮಗೆ ಸ್ಥಿರಾಂಕ ದೊರಕಿದೆ. 5/6 ನಮಗೆ ಇಲ್ಲಿ ಸ್ಥಿರಾಂಕ ದೊರಕಿದೆ. ಈಗ ಇದನ್ನೇ ನಾವು ಮುಂದೆ ನೋಡಿದರೆ ಎಕ್ಸ್ ಬರೋಬರಿ ಕೆ ವಾಯ್ ಇತ್ತು. ಎಕ್ಸ್ ಬರೋಬರಿ ಇಲ್ಲಿ ಕೆದ ಬೆಲೆ ನಮಗೆ ದೊರಕಿದೆ 1/6. ಅದರ ಸಲುವಾಗಿ ಎಕ್ಸ್ ಬರೋಬರಿ y/6 ಎಂದರೆ ಇದನ್ನು ಈ ಬದಿಗೆ ಕಳಿಸಿದರೆ y ಬರೋಬರಿ 6x ನಮಗೆ ಇಲ್ಲಿ ಸಮೀಕರಣ ದೊರೆಯುವುದು. ಈಗ ಎರಡನೇ ಉದಾಹರಣೆಯನ್ನು ನೋಡ್ರಿ. ನೆಲಗಡಲೆಯ ಬೆಲೆ ಅದರ ತೂಕದ ಸಮ ಪ್ರಮಾಣದಲ್ಲಿದೆ. ನೆಲಗಡಲೆ ಬೆಲೆ ಅದು ಅದರ ತೂಕದ ಸಮ ಪ್ರಮಾಣದಲ್ಲಿ, ಅಂದರೆ ಎಷ್ಟು ಹೆಚ್ಚು ನೆಲಗಡಲೆ ನಾವು ಖರೀದಿ ಮಾಡುತ್ತೇವೆ ಅಷ್ಟೇ ಅದರ ಬೆಲೆ ಕೂಡ ಹೆಚ್ಚುವುದು. ಒಂದು ವೇಳೆ 5 ಕಿಲೋಗ್ರಾಂ ನೆಲಗಡಲೆ ಎಂದರೆ ಶೇಂಗಾದ ಬೆಲೆ 5 ಕಿಲೋಗ್ರಾಮ್ದ ಬೆಲೆ 450 ರೂಪಾಯಿ ಇದ್ದರೆ 1 ಕ್ವಿಂಟಲ್ದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 1 ಕ್ವಿಂಟಲ್ ಬರೋಬರಿ 100 ಕಿಲೋಗ್ರಾಮ್ ಆಗೋದು. 5 ಕಿಲೋಗ್ರಾಮ್ದ ಬೆಲೆ ಇದೆ 450, 100 ಕಿಲೋಗ್ರಾಮ್ದ ಬೆಲೆ ನಮಗೆ ಇಲ್ಲಿ ಕಂಡು ಹಿಡಿಯೋದಿದೆ. ಅದರ ಸಲುವಾಗಿ ಮೊದಲಾಗಿ ನಾವು ನಮಗೆ ಇಲ್ಲಿ ಸ್ಥಿರಾಂಕವನ್ನು ಕಂಡುಹಿಡಿಯಬೇಕಾಗುವುದು. ಇದರ ಸಲುವಾಗಿ ಮೊದಲಾಗಿ ನೆಲಗಡಲೆಯ ಬೆಲೆ ಎಕ್ಸ್ ಎಂದು ತಿಳಿಯುವ ಮತ್ತು ಅದರ ತೂಕ ವಾಯ್ ಇದೆ ಎಂದು ತಿಳಿಯುವ. ಆಗ ಎಕ್ಸ್ ಇದು ವಾಯ್ದ ಸಮ ಪ್ರಮಾಣದಲ್ಲಿ ಇರುವುದು, ಏಕೆಂದರೆ ಬೆಲೆಯು ಇದು ತೂಕದ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಹೋಗೋದು. ಇಲ್ಲಿ ಎಕ್ಸ್ ಬರೋಬರಿ 450 ಇದೆ, ವಾಯ್ ಬರೋಬರಿ 5 ಇದೆ. ಅದರ ಸಲುವಾಗಿ 450 ಬರೋಬರಿ 5ಕ್ಕೆ ಇದನ್ನು ಈಗ ಈ ಬದಿಗೆ ಕಳಿಸಿದಾಗ ಎಂದರೆ 450/5, 5 1 5, 5 9 45 ಮತ್ತು 0ಕ್ಕೆ 0. ಅದರ ಸಲುವಾಗಿ ಕೆ ಬರೋಬರಿ 90 ದೊರೆಯಿತು. ಈಗ ಇಲ್ಲಿ ನಮಗೆ ವಾಯ್ದ ಬೆಲೆ ಕೊಡಲಾಗಿದೆ. ವಾಯ್ ಅಂದರೆ ಇಲ್ಲಿ ಎಷ್ಟಿದೆ? ತೂಕ 100 kg ಇದೆ. ಆದರೆ ಎಕ್ಸ್ದ ಬೆಲೆ ನಮಗೆ ಕಂಡುಹಿಡಿಯಿದೆ. ಅದರ ಸಲುವಾಗಿ ಎಕ್ಸ್ ಬರೋಬರಿ ಕೆ ವಾಯ್ ಆಗಿರುವುದು. ಕೆದ ಬೆಲೆ ನಮಗೆ ಎಲ್ಲಿ ದೊರೆತಿದೆ? 90. ವಾಯ್ದ ಬೆಲೆ ಕೊಡಲಾಗಿದೆ 100. ಅದರ ಸಲುವಾಗಿ ಎಕ್ಸ್ ಬರೋಬರಿ 9ರ ಮುಂದೆ 3 ಶೂನ್ಯಗಳು ಎಂದರೆ 9000. ಎಕ್ಸ್ದ ಬೆಲೆ ಬದಲಿರುವುದು ನಮಗಿಲ್ಲಿ 9000 ಎಂದರೆ 1 ಕ್ವಿಂಟಲ್ ನೆಲಗಡಲೆಯ ಬೆಲೆ ಇದು 9000 ರೂಪಾಯಿ ಆಗುವುದು. ಈ ಪ್ರಕಾರವಾಗಿ ನಾವು ಇಲ್ಲಿ ಸಮ ಪ್ರಮಾಣವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು 7.1 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.